ಹೊರಟರು. ಕೇವಲ 18 ವಯಸ್ಸಿನ ತರುಣಿಗೆ ಅಲ್ಲಮನಂತಹ ಮಹಾಜ್ಞಾನಿಗಳು, ವಿರಾಗಿಗಳು, ಬಸವಣ್ಣನಂಥ ಭಾಂಡಾರಿ ಮುಖ್ಯಮಂತ್ರಿಗಳು, ಚನ್ನಬಸವಣ್ಣನಂಥ ಶಟಸ್ಥಲ ಚಕ್ರವರ್ತಿಗಳು ಇಂಥವರೆಲ್ಲ ಸೇರಿಕೊಂಡು ಬಾಯಿ ತುಂಬ ಅಕ್ಕ ಅನ್ನಬೇಕಾದ್ರೆ ಅವಳ ಸಾಧನೆ ಎಂಥದ್ದಿರಬೇಕು. ಶರಣ ಸಮೂಹದಲ್ಲಿ ಕಿರಿದಾದ ವಯಸ್ಸು ಅಂದರೆ ಚನ್ನಬಸವಣ್ಣಂದು ಮತ್ತು ಅಕ್ಕಮಹಾದೇವಿದು. ಹಿರಿದಾದ ವಯಸ್ಸು ಅಂತಂದ್ರೆ ಕಕ್ಕಯ್ಯಂದು. ಹಿರಿದಾದ ವಯಸ್ಸಿನ ಕಕ್ಕಯ್ಯನೂ ಸಹಿತ ಶರಣ ಸಮೂಹಕ್ಕೆ ಹಿರಿಯನಾಗಿರುವಂತಹ, ವಯಸ್ಸಿನಿಂದ ಹಿರಿಯನಾಗಿರುವಂತಹ ಕಕ್ಕಯ್ಯನೂ ಸಹಿತ ಅಕ್ಕಾನೇ ಅಂದ. ಆ ಸಿಂಹಾಸನದ ಮೇಲೆ ಕುಳಿತಿರುವಂತಹ ಅಲ್ಲಮನು ಅಕ್ಕಾನೇ ಅಂದ. ಅದನ್ನೆಲ್ಲ ನಿರ್ಮಾಣ ಮಾಡಿರುವಂತಹ ಬಸವಣ್ಣನು ಅಕ್ಕಾನೇ ಅಂದ. ಅಷ್ಟೇ ಅಲ್ಲ, ಅವಳ ಜ್ಞಾನವನ್ನು ಹೊರಗಸ್ತಾರೆ, ತೂಕವನ್ನು ಮಾಡಿ ನಮಗೆ ನಿಮಗೆಲ್ಲ ಇಡ್ತಾರೆ. ಆದ್ಯರ 60 ವಚನಕ್ಕೆ ಚನ್ನಬಸವಣ್ಣನ ಅಭಿಪ್ರಾಯ ಇದು. ಆದ್ಯರ 60 ವಚನಕ್ಕೆ ದಣ್ಣಾಯಕರ 20 ವಚನ, ದಣ್ಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಅಕ್ಕನ 1 ವಚನ, ಅದು ನಿರ್ವಚನ. ಎಂತಹ ಮಾತು! ಈ ಬಸವಣ್ಣನಿಗಿಂತ ಪೂರ್ವದಲ್ಲಿ ಏನು ಶರಣರಿದ್ರಲ್ಲ, ಶರಣರು ಇದ್ರು ಅಂತ ಹೇಳ್ತಾರೆ ಅವರು. ಆದ್ಯರು ಅಂತಂದ್ರೆ ನಮಗಿಂತ ಹಿರಿಯರು ಅಂತ. ನಮಗಿಂತ ಹಿರಿಯರೇನು ವಚನಗಳನ್ನು ಬರೆದಿಟ್ಟಾರ, ಅವು 60 ಆದ್ರೆ ಆ 60 ವಚನಗಳಿಗೆ ತೂಕ ಬಸವಣ್ಣನ 20 ವಚನ ಸಾಕು ಅಂತಾರೆ. 20 ವಚನ ಇಟ್ಟು ಬಿಟ್ರೆ 60 ವಚನ ಆದಂಗೆ ಆಗ್ತದೆ ಅಂತ. ಆ ಬಸವಣ್ಣನ 20 ವಚನಕ್ಕೆ ಆ ಪ್ರಭುದೇವರ 10 ವಚನ ಇಟ್ಟರೆ ಸಾಕು ಅಂತಾರೆ. ಅವು ಅಷ್ಟು. KG ಬಂಗಾರ, ಕ್ವಿಂಟಲ್ ಬೆಳ್ಳಿ ಅಲ್ಲ, KG ಬಂಗಾರದ ತೂಕ, ಕ್ವಿಂಟಲ್ ಬೆಳ್ಳಿ ತೂಕ ನಿಮಗೆ ಅಂತರ ಗೊತ್ತಾಗುತ್ತೆ. ಒಂದು ತೊಲಿ ಅಥವಾ 1 kg ಅನ್ಕೊಳ್ರಿ, ಅದರ ತೂಕನ ಬೇರೆ, ಇದ್ರ ತೂಕನ ಬೇರೆ. ಬಸವಣ್ಣನ 20 ವಚನಗಳಿಗೆ ಅಲ್ಲಮನ 10 ವಚನ ಸಮ. ಆ ಅಲ್ಲಮನ 10 ವಚನಕ್ಕೆ ಅಜಗಣ್ಣನ 5 ವಚನಗಳು ಸಮ. ಹೀಗೆ ತೂಕ ಮಾಡ್ಕೊಂತ ಬಂದಿರುವಂತಹ ಚನ್ನಬಸವಣ್ಣ ಹೇಳ್ತಾನೆ, ಇವರೆಲ್ಲರಿಗಿಂತ ಶ್ರೇಷ್ಠವಾಗಿರುವಂತಹ ವಚನಗಳು ಅಂದರೆ ಅಕ್ಕನ ವಚನ. ಆಕೆದು 1 ವಚನ ಇಟ್ಟರೆ ಸಾಕು, ಇವರು 1000 ವಚನಗಳು ಸಮ ಆಗಿ ಹೋಗ್ತಾವ ಅಂತ ಹೇಳ್ತಾನೆ. ತೂಕ ಮಾಡಿ ಹೇಳ್ತಾನೆ, ಅದನ್ನು ವಿಚಾರ ಮಾಡಿಕೊಂಡು. ಅಂತಹ 1000 ವಚನಗಳಲ್ಲಿ, 1000 ವಚನಗಳಲ್ಲಿ ನಿಮಗೊಂದು, ಅಯ್ಯ ನೀನು ಕೇಳಿದರೆ ಕೇಳು, ಕೇಳದಿದ್ದರೆ ಮಾನು, ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ. ಅಕ್ಕನ 1 ವಚನ, ಬಹಳ ಕಿಮ್ಮತ್ತಿನ ವಚನ. ಅಯ್ಯ ನೀನು ಕೇಳಿದರೆ ಕೇಳು, ಕೇಳದಿದ್ದರೆ ಮಾನು, ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ. ನಾವು ಹೆಂಗಿರ್ಬೇಕಂತ ಹೇಳ್ತಾಳ ಅಕ್ಕ. ಅಪ್ಪ ನಾನು ನಿನ್ನನ್ನು ಕುರಿತು ಹಾಡ್ತಾ ಹೋಗ್ತೇನೆ ಸ್ತೋತ್ರ. ನಾ ಹೇಳಿದ್ನಲ್ಲ ಸ್ತೋತ್ರ ಮಾಡೋದು ಅಂತ. ನಾನು ನಿನ್ನನ್ನೇ ಉದ್ದೇಶಿಸಿ, ನಿನ್ನನ್ನೇ ಕುರಿತು, ನಿನ್ನ ರೂಪವನ್ನ, ನಿನ್ನ ಗುಣವನ್ನ ನನ್ನ ಬಾಯಿಯಿಂದ ವರ್ಣನೆ ಮಾಡ್ತಾ ಹಾಡ್ತಾ ಹಾಡ್ತಾ ಹೋಗ್ತೇನೆ. ನಾ ಹಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ ಮಾತ್ರ, ನೀ ಕೇಳಬೇಕು ಅಂತೇನಿಲ್ಲ ನಂದು. ಯಾಕಂದ್ರೆ ಹಾಡಲಾರ್ದಂಗೆ ನನಗೆ ಇರಕ್ಕಾಗುವಲ್ದು, ನನಗೆ ತಡ್ಕೊಳ್ಳಕ್ಕಾಗುವಲ್ದು. ನನ್ನ ಸಮಾಧಾನಕ್ಕಾಗಿ ನಾ ಹಾಡ್ತಾ ಇದ್ದೇನೆ. ನೀ ಕೇಳಿದರೆ ಕೇಳು, ಕೇಳದಿದ್ದರೆ ಮಾನು. ಯಾರರ ಕೇಳಲಿ ಅಂತ ನಾವು ಹಾಡಕ್ಕೆ ಕುಂತ್ರ ಅವ್ರು ಕೇಳಲಿಲ್ಲ ಅಂದ್ರೆ ನಮಗೆ ಬೇಸರ ಆಗಲ್ವಾ? ಹೌದಲ್ಲ? ಅವರು ಕೇಳಲಿಕ್ಕೆ ಕುಂತ್ರ ಮಾತ್ರ ನಮಗೆ ಸಂತೋಷ ಆಗ್ತದೆ. ಅವ್ರೇನಾದರೂ ಕೇಳಲಾರ್ದಂಗಿದ್ರೆ ನಮಗೆ ನೋವು ಆಗ್ತದೆ. ಆ ನೋವು ನಮಗೆ ಆಗಬಾರ್ದು ಅನ್ನುವಂಗಿದ್ರೆ ಅವ್ರು ನಮ್ಮ ಹಾಡು ಕೇಳಬೇಕಂತ ನಾವು ತಲೆಗಿಟ್ಕೋಬಾರ್ದು. ಕೇಳುವಂಗೆ ಹಾಡಬೇಕು. ಹಂಗಂತ ಕುಂತವ್ರು ಎದ್ದು ಹೋಗುವಂಗೆ ಹಾಡೋದಲ್ಲ. ಹೌದಲ್ಲ? ಕುಂತವ್ರು ಎದ್ದು ಹೋಗುವಂಗೆ ಹಾಡೋದಲ್ಲ, ಕೇಳುವಂಗೆ ಹಾಡೋದಷ್ಟೆ. ಕೇಳಲಿ ಅಂತ ತಲೆಯಾಗಿಟ್ಕೋಬಾರ್ದು, ಕೇಳುವಂಗೆ ಹಾಡೋದು. ನೀ ಕೇಳಿದರೆ ಕೇಳು, ಕೇಳದಿದ್ದರೆ ಮಾನು, ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ. ನನಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಸೈರಣೆ ಆಗೋದಿಲ್ಲ ನನಗೆ, ಸುಮ್ಮನೆ ಹಾಡ್ತಾ ಹೋಗ್ತೀನಿ. 2ನೇ ಹಂತಕ್ಕೆ ಬರ್ತಾಳ. 1ನೇದ್ದು ಹಾಡೋದು, ಹಾಡನ್ನು ನಿಲ್ಲಿಸ್ತೀನಿ ಅಂತಾಳೆ. ಯಾವಾಗ ಹಾಡಿ ಹಾಡಿ ಬೇಸರವಾಯಿತೋ ಅವಾಗ ನಾ ಆ ಹಾಡನ್ನು ನಿಲ್ಲಿಸಿ, ಅಯ್ಯ ನೀನು ನೋಡಿದರೆ ನೋಡು, ನೋಡದಿದ್ದರೆ ಮಾನು, ಆನು ನಿನ್ನ ನೋಡಿದಲ್ಲದೆ, ನೋಡಿ ಹಿಗ್ಗಿದಲ್ಲದೆ ಸೈರಿಸಲಾರೆನಯ್ಯ. ನಾ ಹಾಡನ್ನು ನಿಲ್ಲಿಸ್ತೇನೆ,
ನಾನು ನಿನ್ನನ್ನು ನೋಡಲಿಕ್ಕೆ ಕುಂದಿರ್ತೇನೆ. ಯಾಕೆ? ನಿನ್ನ ನೋಡ್ಲಾರ್ದಂಗೆ ನಂಗೆ ಇರೋಕ್ಕಾಗೋದಿಲ್ಲ. ಯಾಕೆ ನೋಡ್ತೀನಿ ಅಂತಂದ್ರೆ ನೋಡೋದ್ರಿಂದ ನನಗೆ ಹಿಗ್ಗುಂಟಾಗ್ತದೆ. ನೋಡಿ ಹಿಗ್ಗಿ ಹಾರೈಸಿದಲ್ಲದೆ. ಈ ಶಬ್ದಗಳನ್ನು ಒಂದಿಷ್ಟು ಹಂಗ ಅವಲೋಕನ ಮಾಡೋದಪ್ಪ. ಆ ಕಡೆದವ್ರು ನಮ್ಮನ್ನು ನೋಡ್ಲಿ ಅಂತ ನೋಡಬಾರದು, ಸುಮ್ಮನೆ ನಾವು ನೋಡ್ತಾ ಇರ್ಬೇಕು. ಹಂಗೆ ನಮಗೊಂದು ಆನಂದ ಅನಿಸುತ್ತಲ್ಲ ನಾವು ನೋಡ್ತಾ ಹೋದಂಗೆಲ್ಲ. ಈ ರಸ್ತೆದೊಳಗೆ ಕೆಲವು ಫೋಟೋ ಹಾಕಿರ್ತಾರೆ ಸಿನಿಮಾದವರು, ಅವರು ಇವರು ಯಾರ್ಯಾರು ಹಾಕಿರ್ತಾರಲ್ಲ, ನೀವು ಅವ್ನು ನೋಡ್ಕೊತ ನಿಂದಿರ್ತೀರಿಲ್ಲ, ನಿಂದಿರ್ತೀರಿ. ಒಮ್ಮೆರ ಅವ್ರು ನಿಮ್ಮನ್ನು ಹೊಳೆ ನೋಡ್ಯಾರ? ಹೇಳ್ರಪ್ಪ ನೋಡೋಣ, ಯಾರ ಕೈ ಹತ್ರಿ. ಯಾರು ನಿಮ್ಮನ್ನು ನೋಡಿಲ್ಲ, ಅವ್ರು ನಿಮ್ಮ ಕಡೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಕೇವಲ ಫೋಟೋಗಳು ಅಷ್ಟೇ ಅವು. ಆದರೂ ಎಷ್ಟು ಬಾಯಿ ತೊಗೊಂಡು ನಿಂತಿರ್ತೀರಿ. ನಾನು ನೋಡಿನ ಅಂತ ಅವ್ರನ್ನು ಭಾಳ ಏನು ಹಂಗೆ ದೃಷ್ಟಿಯೋಗ ಸಾಧನೆ ಮಾಡಕತ್ತಾರನಪ್ಪ ಅನ್ಬೇಕು, ಹಂಗೆ ನಿಂತಿರ್ತಾರೆ ನೋಡ್ಕೋಂತ. ಇದೆ ಅಲ್ಲ, ಯಾವುದೋ ತಾರೆಯರ ಭಾವಚಿತ್ರಗಳನ್ನು ಮೈಮರ್ತ ನೀವು ನೋಡ್ಕೋತ ನಿಂತಿರಲ್ಲ, ನಿಮ್ಮ ಆನಂದಕ್ಕೆ ನೀವು ನೋಡಾಕತ್ತೀರ ಹೊರತಾಗಿ ಅವ್ರು ನಿಮ್ಮನ್ನು ನೋಡಾಕತ್ತಿಲ್ಲ. ಹಾಗೆ ಭಗವಂತನನ್ನು ನಾವು ನೋಡ್ತಾ ಹೋಗೋದು ನಮ್ಮ ಆನಂದಕ್ಕಾಗಿ, ಅವ ನಮ್ಮನ್ನು ಹೊಳ್ಳಿ ನೋಡ್ಬೇಕಂತೇನಿಲ್ಲ. ಮಗುವನ್ನ ಅಪ್ಪಿಗೊಳ್ತೀರಿ, ಒಂದು ಸುಂದರವಾದ ಮಗುವನ್ನು ತಗೊಳ್ತೀರಿ, ಅದು ನಿಮ್ದರಾಗಲಿ ಯಾರ್ದರಾಗಿರಲಿ, ಅದನ್ನು ತಗೊಳ್ತೀರಿ, ಅದನ್ನು ಮುದ್ದಾಡ್ತೀರಿ. ನಿಮ್ಮ ಮುದ್ದಾಟ ಅದಕ್ಕೆ ಹಿಂಸೆಯನ್ನು ಉಂಟು ಮಾಡಿದ್ರೂ ಸಹಿತ ನಿಮಗೆ ಆನಂದ ಆಗ್ತಿರ್ತದಲ್ಲ, ಎಷ್ಟು ಖುಷಿ ಪಡ್ತಿರ್ತೀರಿ ನೀವು. ನಮ್ಮ ಆನಂದಕ್ಕಾಗಿ ನಾವು ಭಗವಂತನನ್ನು ನೋಡ್ತಾ ಹೋಗೋದು, ನಮ್ಮ ಆನಂದಕ್ಕಾಗಿ ನಾವು ಭಗವಂತನನ್ನ ಕುರಿತು ಹಾಡ್ತಾ ಹೋಗೋದು. ಅಯ್ಯ ನೀನು ನೋಡಿದರೆ ನೋಡು, ನೋಡದಿದ್ದರೆ ಮಾನು, ಆನು ನಿನ್ನ ನೋಡಿ ಹಿಗ್ಗಿದಲ್ಲದೆ. ಹಿಗ್ಗು ಉಂಟಾಗ್ತದೆ, ಸಂತೋಷ ಉಂಟಾಗ್ತದೆ, ಆನಂದ ಪ್ರಾಪ್ತಿ ಆಗ್ತಾ ಇದೆ. ಅದಕ್ಕಾಗಿ ನಾನು ನಿನ್ನನ್ನು ನೋಡ್ತಾ ನೋಡ್ತಾ ಹೋಗ್ತೇನಪ್ಪ. ಅವಳ ಪ್ರಾರ್ಥನೆ ಅಂತದ್ದು. ಮುಂದುವರಿತಾಳ, ಅಯ್ಯ ನೀನು ಮೆಚ್ಚಿದರೆ ಮೆಚ್ಚು, ಮೆಚ್ಚದಿದ್ದರೆ ಮಾನು, ಆನು ನಿನ್ನ ಅಪ್ಪಿದಲ್ಲದೆ ಸೈರಿಸಲಾರೆನಯ್ಯ. ಅಪ್ಪ ನೀ ನನ್ನನ್ನು ಅಪ್ಪಿಗೊಳ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನಾ ಮಾತ್ರ ನಿನ್ನನ್ನು ಬಿಗಿದಪ್ಪಿಗೊಳ್ತೇನೆ. ಯಾಕೆ? ಅಪ್ಪಿಕೊಳ್ಳೋದ್ರಿಂದ ನನಗೆ ಆನಂದ ಆಗ್ತಾ ಇದೆ. ನಿನ್ನ ಆಲಿಂಗನ ಮಾಡೋದ್ರಿಂದ ನನಗೆ ಮಾತ್ರ ಭಾಳಷ್ಟು ಸಂತೋಷ ಖುಷಿ ಉಂಟಾಗ್ತಾ ಇದೆ. ನನ್ನ ವೈಯಕ್ತಿಕ ಸಂತೋಷಕ್ಕಾಗಿ, ನನ್ನ ಖುಷಿಗಾಗಿ ನಾನು ನಿನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತೀನಿ. ಹೇಳಿದ್ನೆಲ್ಲ ಮಗುವಿನ ಉದಾಹರಣೆಯನ್ನು. ನೀನು ಮೆಚ್ಚಿಕೊಳ್ತೀಯೋ ಬಿಡ್ತೀಯೋ, ನಾನು ಮಾತ್ರ ನಿನ್ನನ್ನು ಅಪ್ಪಿಕೊಳ್ತೀನಿ. ಈ ಭಾವ ಇರಬೇಕು ಭಕ್ತನಲ್ಲಿ, ಈ ಭಾವ ಇರಬೇಕು ಉಪಾಸಕನಲ್ಲಿ. ಅಯ್ಯ ನೀನು ಒಲಿದಡೆ ಒಲಿ. ಮುಂದುವರಿತಾಳ, ಅಯ್ಯ ನೀನು ಒಲಿದಡೆ ಒಲಿ, ಒಲಿಯದಿದ್ದಡೆ ಮಾನು, ಆನು ನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನಯ್ಯ. ನೀನು ಒಲಿಬೇಕು ಅಂತ ನಾ ಪೂಜೆ ಮಾಡಕತ್ತಿಲ್ಲ, ನಿನ್ನ ಪೂಜೆಯನ್ನು ಮಾಡಲಾರ್ದಂಗೆ ನನಗೆ ಇರಾಕಾಗುವಲ್ದು, ಆ ಕಾರಣಕ್ಕಾಗಿ ನಾನು ಪೂಜೆಯನ್ನು ಮಾಡ್ತೇನೆ. ಒಲಿಬೇಕು, ಒಲದು ವರ ಕೊಡಬೇಕು ಅನ್ನುವಂತಹ ಬೇಡಿಕೆ ನಂದಿಲ್ಲ, ಅಭಿಲಾಷೆ ನಂದಿಲ್ಲ. ಮುಂದೆ ಏನು ಹೇಳ್ತಾಳಂತಂದ್ರ, ಚನ್ನಮಲ್ಲಿಕಾರ್ಜುನ ನಿನ್ನನರ್ಚಿಸಿ ಪೂಜಿಸಿ ಹರುಷದೊಳಲಾಡುವೆನಯ್ಯ. ಅಪ್ಪ ಯಾಕೆ ನಿನ್ನನ್ನು ಅರ್ಚನೆ ಮಾಡ್ತಾ ಇದ್ದೀನಿ, ಯಾಕೆ ನಿನ್ನನ್ನು ಪೂಜೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಹರುಷ ಉಂಟಾಗ್ತಾ ಇದೆ, ಆನಂದ ಆಗ್ತಾ ಇದೆ, ಅದಕ್ಕಾಗಿ ಪೂಜೆಯನ್ನು ಮಾಡ್ತೀನಿ ಅಂತಾಳೆ. ನೀವ ಬೇಡಿಕೆ ದೊಡ್ಡದಿಟ್ಕೊಂಡು ಚಲೋ ಮಾಡ್ತೀರಿ, ಅದನ್ನು ಇಷ್ಟು ಮಾಡಬೇಕು ನೀನು. ನಾ ಈಗ ಪೂಜೆ ಮಾಡ್ತೀನಿ, 108 ಪತ್ರಿ ಏರಿಸ್ತೀನಿ, ಇಷ್ಟು ಕೊಡಬೇಕು. ನಿಮ್ಮ ಪತ್ರಿ ಎಷ್ಟು, ನಿಮ್ಮ ಹೂವು ಎಷ್ಟು, ನಿಮ್ಮ ಬೇಡಿಕೆ ಎಷ್ಟು. ಯಾವುದೋ ಒಬ್ಬ ಹೆಣ್ಮಗಳು ದೇವಿ ಗುಡಿಗೆ ಹೋಗಿ ಹೋಗುವಾಗ ಪೂಜೆಗೆ ಹೋಗುವ ಒಂದು ಟಿಕೆಟ್ ತೊಗೊಂಡು ಹೋದ್ಲಂತೆ. ಅದಕ್ಕೆ ಲಾಟ್ರಿ ಟಿಕೆಟ್ ಅಂತಾರಲ್ಲ, ಅದನ್ನು ತೊಗೊಂಡು ಹೋಗಿ, ದೇವಿ ನಾನೊಂದು ಲಾಟ್ರಿ ಟಿಕೆಟ್ ತೊಗೊಂಡು ಬಂದಿದ್ದೀನಿ, ಬಂಪರ್ ಲಾಟ್ರಿ, ಅದೇನಾದರೂ ಹತ್ತಿದ್ರೆ ಇನ್ನೊಮ್ಮೆ ಬರುವಾಗ ಜಂಪರ್ ಹೊಲಿಸಿಕೊಂಡು ಬರ್ತೀನಿ ಅಂತ. ಜಂಪರಿನ ಕಿಮ್ಮತ್ತೇಟು, ಅದರ ಲಾಟ್ರಿ ಹಣದ ಕಿಮ್ಮತ್ತೇಟು. ನೀವು ಬೇಡಿಕೆ ಇಟ್ಟ ಮುಂದೆ ಕೆಲಸ ಮಾಡಿರೇ ಹೊರತಾಗಿ ಹಂಗ ಮಾಡೋ ಪೈಕಿ ಅಲ್ಲ. ಅಕ್ಕಂತಾಳ, ನಾ ಹಾಡೋದು, ನಾ ನೋಡೋದು, ನಾನಿನ್ನನ್ನು ಅಪ್ಪಿಕೊಳ್ಳೋದು, ನಾನಿನ್ನ ಪೂಜೆ ಮಾಡೋದು ನನ್ನ ಸಂತೋಷಕ್ಕಾಗಿಯೇ ಹೊರತಾಗಿ ನೀ ನನ್ನನ್ನು ಮೆಚ್ಕೋಬೇಕು, ಅಪ್ಪಿಗೋಬೇಕು, ಕೇಳಬೇಕು, ನೋಡಬೇಕು ಅಂತ ಅಲ್ಲ. ಇಂತಹ ಪೂಜೆ ನಮ್ಮಲ್ಲಿ ಆರಂಭ ಆಗಬೇಕು, ನೆಮ್ಮದಿ ಎನ್ನುವಂತಹದ್ದು ನಮಗೆ ಸಿಗುತ್ತದೆ.
ಆನಂದ ಅನ್ನುವಂಥದ್ದು ನಮಗೆ ಸಿಗುತ್ತದೆ. ಗಾಂಧೀಜಿಯವರು ಎಷ್ಟು ಮಹತ್ವ ಕೊಟ್ಟಿದ್ರು ಇದಕ್ಕಂತಂದ್ರೆ, ನಾನು ಊಟವನ್ನಾದರೂ ಬಿಟ್ಟೇನು, ಆದರೆ ಪ್ರಾರ್ಥನೆಯನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ, ಆಗೋದನೇ ಇಲ್ಲ ಅಂತ ಹೇಳ್ತಾರೆ. ಊಟವನ್ನು ಬಿಟ್ಟು ಸಂತೋಷವಾಗಿ ಬದುಕಬಲ್ಲೆ, ಪ್ರಾರ್ಥನೆಯನ್ನು ಬಿಟ್ಟು ಸಂತೋಷವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅವ್ರದ್ದೊಂದು ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ದೆ. ಅವರು ಭಜನೆಯಲ್ಲಿ ಪಾಲ್ಗೊಂಡಿದ್ರು. ಒಂದು ಕಡೆಗೆ ಬಂದೂಕಿನ ಗುಂಡುಗಳು ಹಾರ್ತಾ ಇದ್ದಾವೆ. ಎಲ್ಲರೂ ಎದುರಿಗೆ ಕುಳಿತಿರ್ತಕ್ಕಂಥವ್ರು ವಿಚಲಿತರಾದರೆ ಗಾಂಧೀಜಿಯವರು ಹೆದರಿಕೋಬೇಡಿ, ಪ್ರಾರ್ಥನೆ ಭಜನೆಯಿಂದ ಹೊರಗೆ ಬರಬೇಡಿ ಅಂತ ಅವರಿಗೆ ಕರೆಯನ್ನು ಕೊಡ್ತಾರೆ. ನಾವು ಆ ಗಳಿಗೆವರೆಗೆ ಅಷ್ಟು ತಲ್ಲೀನತೆಯನ್ನು ಹೊಂದಿರಬೇಕು, ಅಷ್ಟು ತಲ್ಲೀನತೆಯನ್ನು ಹೊಂದಿರಬೇಕು. ಹೊತ್ತಾರೆ ಎದ್ದು ಅಗ್ಗವನಿ ಪತ್ರೆ ಪುಷ್ಪವ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು, ಹೊತ್ತು ಹೋದ ಬಳಿಕ ನಿನ್ನನ್ನು ಆರು ಬಲ್ಲರು. ಎಂತಹ ಮಾತುಗಳು! ಹೊತ್ತು ಹೋಗದ ಮುನ್ನ, ಮೃತ್ಯು ಒಯ್ಯದ ಮುನ್ನ, ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವ. ಯಾವಾಗ ಪ್ರಾರ್ಥನೆ ಆರಂಭ ಆಗಬೇಕು ಅಂತಂದರೆ ಸೂರ್ಯೋದಯ ಆಗೋಕ್ಕಿಂತ ಪೂರ್ವದಲ್ಲಿ ಏಳೋದು, ಒಂದಿಷ್ಟು ಹೂವು ಪತ್ರೆಗಳನ್ನು ತೆಗೆದುಕೊಂಡು ಬರೋದು, ಅವುಗಳನ್ನು ನಿಮ್ಮ ಮನೆದೇವರಿಗೋ ಇನ್ಯಾವುದೋ ದೇವರಿಗೆ ಧರಿಸೋದು, ಅವಾಗ ಒಂದಿಷ್ಟು ಆತನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡೋದು. ಯಾಕಂತಂದ್ರೆ ಸೂರ್ಯೋದಯ ಆಯಿತು ಅಂತಂದ್ರೆ ನಿಮ್ಮ ಮನಸ್ಸು ಎಲ್ಲಿ ಹೊಕ್ಕೈತೋ, ನಿಮ್ಮನ್ನು ಯಾರ ಭೇಟಿಯಾಗಿ ನಿಮ್ಮನ್ನು ಯಾಕಡೆ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಹೊತ್ತು ಹೋದ ಬಳಿಕ ನಿನ್ನನ್ನು ಆರು ಬಲ್ಲರು. ಎಂತಹ ಮಾತು! ಸೂರ್ಯೋದಯ ಆಯಿತು ಅಂತಂದ್ರೆ ನಿನ್ನ ಚಿತ್ತ ಯಾಕಡೆ ಹೋಗುತ್ತೋ ಹೇಳಕ್ಕಾಗೋದಿಲ್ಲ. ನಿನ್ನ ಚಿತ್ತ ಚಂಚಲಾಗುವ ಪೂರ್ವದಲ್ಲಿ ನೀನೊಂದು ಪ್ರಾರ್ಥನೆಯನ್ನು, ನೀನೊಂದು ಪೂಜೆಯನ್ನು ಮಾಡು. ಈರೇಳು ಜನ್ಮಗಳ ಪಾಪ ಹಿಂಗುವುದು ಅಂತಾರ. ಮತ್ತೆ ಎಷ್ಟೋ ಪಾಪ ಏನೈತಲ್ಲ ಅದು ದೂರ ಆಗ್ತದೆ. ಯಾವಾಗ ಆರಂಭ ಆಗಬೇಕು? ವಯಸ್ಸಾದ ಮೇಲೆ ಅಲ್ಲ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಎಷ್ಟು ಕಿಮ್ಮತ್ತಿನ ಮಾತುಗಳಿವೆಲ್ಲ. ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈ ಊರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು. ಗಲ್ಲದ ಮೇಲೆ ಕೂದಲು ಬೆಳಗಾದ ಮೇಲೆ ನೆರೆ ಕೆನ್ನೆಗೆ ಹಿಂಗ ಚರ್ಮ ಸುಕ್ಕಗಟ್ಕೊಂತ ಹೋಗುತ್ತಲ್ಲ, ತೆರೆಗಲ್ಲಕ್ಕೆ ಶರೀರ ಹಿಂಗ ದುಂಡಗಾಗೋಕ್ಕಿಂತ ಪೂರ್ವದೊಳಗ ಈ ಗಲ್ಲ ಮಡಿಕೆ ಬೀಳೋದ್ರೊಳಗ, ಬೆಳ್ಳಗ ಆಗೋದ್ರೊಳಗ, ಹಲ್ಲು ಹೋಗೋದ್ರೊಳಗ, ಕಾಲ ಮೇಲೆ ಕೈ ಊರಿ ಏಳೋಕ್ಕಿಂತ